ನಗರಸಭೆಯಲ್ಲಿ ಮಾನ್ಯ ಅಧ್ಯಕ್ಷರು ಗಜೇಂದ್ರ ಅವರು, ಉಪಾಧ್ಯಕ್ಷರು ನಾಗರಾಜ್ರವರ ನೇತೃತ್ವದಲ್ಲಿ ಈಗ ಈ ವರ್ಷದ ಆಯವ್ಯಯನ ಮಂಡನೆ ಮಾಡಿದ್ದಾರೆ. ಮಂಡನೆ ಮಾಡುವಂಥ ಸಭೆಯಲ್ಲಿ ನನಗೂ ಕೂಡ ಆಹ್ವಾನ ಇತ್ತು. ನಾನು ಕೂಡ ನಗರಸಭೆಯಲ್ಲಿ ಒಬ್ಬ ಸದಸ್ಯನಾಗಿರೋದ್ರಿಂದ ಒಬ್ಬ ಸಂಸದರು ಕೂಡ ಸದಸ್ಯರಾಗಿರ್ತಾರೆ ಈ ನಗರಸಭೆಗೂ. ಹಾಗಾಗಿ ಬಂದು ಇದರಲ್ಲಿ ಪಾಲ್ಗೊಂಡಿದ್ದೇನೆ. ಒಂದು ಒಳ್ಳೆಯ ಆಯವ್ಯಯವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಕೂಡ ಇವತ್ತು ರೆವಿನ್ಯೂ ಸರ್ಪ್ಲಸ್ ಬಡ್ಜೆಟ್, ಉಳಿತಾಯ ಬಡ್ಜೆಟ್, ಆಯವ್ಯಯದಲ್ಲಿ ಆದಾಯ ಉಳಿತಾಯ ಆಗುವಂತಹ ಬಡ್ಜೆಟನ್ನು ಮಂಡಿಸಿದ್ದಾರೆ. ಸುಮಾರು 2.5 ಕೋಟಿಯಷ್ಟು ಎಲ್ಲ ಖರ್ಚುಗಳು ಹೋಗಿ ನಮಗಿಷ್ಟು ನಗರಸಭೆಗೆ ಆದಾಯ ಬರುತ್ತೆ ಅನ್ನುವಂಥ ಅಂದಾಜನ್ನು ಇವತ್ತು ಅವರು ಮಂಡಿಸಿದ್ದಾರೆ. ಅದನ್ನು ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದಿಸ್ತೇನೆ, ಸ್ವಾಗತ ಮಾಡ್ತೇನೆ. ಅನೇಕ ಸದಸ್ಯರುಗಳು, ಹಿರಿಯ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿಯವರು, ಹಿರಿಯರು ರಫೀಕ್ರವರು, ಇನ್ನೂ ಅನೇಕ ಸದಸ್ಯರುಗಳು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ ಅವರವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ತೆಗೆದುಕೊಂಡು ನನ್ನ ಕನಸು ಮೊದಲಿಂದ ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರ ನಗರ ಒಂದು ಸುಸಜ್ಜಿತ ನಗರ ಮಾಡಿ ಸುಂದರವಾಗಿರುವಂಥ ನಗರ ಆಗಬೇಕು, ಸುರಕ್ಷಿತವಾಗಿರ್ತಕ್ಕಂಥ ನಗರ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಮುಂದುವರಿಯಲಿ ಮತ್ತು ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ಅಲದಾಡಿಸ್ದಿರ ಸುಗಮವಾಗಿ ಅವ್ರ ಕೆಲಸಗಳಾಗಬೇಕು, ಸುಲಭವಾಗಿ ಕೆಲಸ ಆಗಬೇಕು, ಪಾರದರ್ಶಕತೆಯನ್ನು ಮೆರಿಬೇಕು, ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ ತಾವು ಆಡಳಿತವನ್ನು ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಮಾಡ್ತೇನೆ. ನಗರಸಭೆಯಲ್ಲಿ ನಮ್ಮ BJP ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದಾಗ ನಗರೋತ್ಥಾನದ ಅನುದಾನವನ್ನು ಕೊಟ್ಟಿದ್ದೇವೆ. ಅದರದ್ದು ಇನ್ನೂ ಕೂಡ 2 ವರ್ಷಗಳಾಗ್ತಾ ಬಂತು. ನಮ್ಮ ಕಾಲದಲ್ಲೇ ಟೆಂಡರ್ ಕೂಡ ಆಗೋಗಿತ್ತು. ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಗುತ್ತಿಗೆದಾರರು ಕೊಡಲಿಕ್ಕೋಸ್ಕರ ಒಂದೇ ಒಂದು ಕಾರಣ, ಇನ್ನೇನೂ ಇಲ್ಲ, ಬೇರೆ ಕಾರಣ. ಅವ್ರಿಗೆ ಬೇಕಾದಂಥ ಗುತ್ತಿಗೆದಾರರು ಕೊಡಬೇಕು, ಅದರಲ್ಲಿ ಲಾಭ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣ ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ನಾನು ನೇರವಾಗಿ ಆರೋಪ ಮಾಡ್ತೇನೆ. ಆದ್ದರಿಂದ ಇವತ್ತು ಚಿಕ್ಕಬಳ್ಳಾಪುರ ನಗರ ಜನತೆಗೆ ಅನ್ಯಾಯ ಆಗಿದೆ. ರಸ್ತೆಗಳ ಸಂಪರ್ಕ ಇವತ್ತು ನಾವು ಮುಷ್ಟೂರು ರಸ್ತೆಗೆ ಹಾಕಿದ್ವಿ, ಕಂದ್ವಾರದ ರಸ್ತೆ ಹಾಕಿದ್ವಿ, ದಿನ್ನೆ ಹೊಸಳ್ಳಿ ರಸ್ತೆಗೆ ಹಾಕಿದ್ವಿ. ಯಾವ ರಸ್ತೆಗಳು ಕೂಡ ಇವತ್ತಾಗಲಿಲ್ಲ. 31 ವಾರ್ಡುಗಳಿಗೂ ಕೂಡ ಪ್ರತಿ ಸದಸ್ಯರಿಗೂ ಕೂಡ ಕೇಳಿ ಅವ್ರಿಗೆ ಬೇಕಾದಂಥ ಕಾರ್ಯಕ್ರಮ, ಯಾಕೆಂದರೆ ಆ ಸದಸ್ಯರಿಗೆ ಗೊತ್ತಿರುತ್ತೆ ಅಲ್ಲಿನ ಸ್ಥಿತಿಗತಿಗಳ ಪರಿಸ್ಥಿತಿ. ಅವ್ರನ್ನೇ ಕೇಳಿ ನಾನು ಯಾವುದು ತ್ವರಿತವಾಗಿ ಆಗಬೇಕಾಗಿರುವಂಥ ಕಾಮಗಾರಿಕೆಗೆ ಅದಕ್ಕೆ ಅವರಿಗೆ ನಾವು ಆ ಒಂದು ಕೆಲಸಗಳಿಗೆ ನಾವು ಕೈಗೆತ್ಕೊಂಡಿದ್ವಿ. ಅದನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಇವತ್ತು ಒಂದೇ ಪ್ಯಾಕೇಜು ಎಲ್ಲ 10 ಕೋಟಿ 5 ಕೋಟಿ ಆದಾಗ ಒಂದೇ ಕಡೆ ಒಂದೇ ಗಂಟಾಗಿ ಸಿಕ್ಕುತ್ತಲ್ಲ. 50 ಲಕ್ಷ 80 ಲಕ್ಷ ಹಿಂಗೆ ಹಾಕಿದ್ರೆ ಕಷ್ಟ, ಜಾಸ್ತಿ ಜನ ಗುತ್ತಿಗೆದಾರರು ಬರ್ತಾರೆ. ಇದಾದರೆ 1-2 ಗುತ್ತಿಗೆದಾರರು ಕೊಟ್ಟು ಅವ್ರಿಗೆ ಅನುಕೂಲ ಮಾಡ್ಕೋಬೋದು ಅಂತ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.